ತುರ್ತು ನೀರು ಸರಬರಾಜು ವ್ಯವಸ್ಥೆಯನ್ನು ಉದ್ಘಾಟಿಸಿದ ಶಾಸಕ. ಈ ಬಾರಿಯ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರು ನೀರಿನ ಅಭಾವದಿಂದ ಬಳಲಬಾರದು ಎಂಬ ಸದುದ್ದೇಶದಿಂದ ಮಾನ್ಯ ಶಾಸಕರು ತಮ್ಮ 28 ಲಕ್ಷ ವೆಚ್ಚದ ವೈಯಕ್ತಿಕ ಅನುದಾನದಲ್ಲಿ ಪೊನ್ನಂಪೇಟೆ ಭಾಗದಲ್ಲಿ ಅಗತ್ಯ ಇರುವ ಸಾರ್ವಜನಿಕರಿಗೆ ತುರ್ತು ನೀರಿನ ಸೌಲಭ್ಯ ಕಲ್ಪಿಸಲು ಟ್ಯಾಂಕರ್ ವಾಹನವನ್ನು ವ್ಯವಸ್ಥೆ ಮಾಡಿದ್ದಾರೆ. ಇಂದು ಪೊನ್ನಂಪೇಟೆಯಲ್ಲಿ ಈ ವಾಹನವನ್ನು ಉದ್ಘಾಟಿಸಿದ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಎಎಸ್ ಪೊನ್ನಣ್ಣ ಅವರು ಶುಭ ಕೋರಿ ಮಾತನಾಡುತ್ತಾ, ತೀವ್ರ ಬೇಸಿಗೆಯಿಂದ ನೀರಿನ ಅಭಾವ ತಲೆದೋರಿದ್ದು ಸಾರ್ವಜನಿಕರಿಗೆ ನೀರಿನ ಅಭಾವ ಆಗದಂತೆ ನೋಡಿಕೊಳ್ಳಲು ಈ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಸರ್ ಕೀ ಜಾಬಲ್ ಇದೆ ಅಂತೆ ಸರ್ ಕೀ ನೀವು ನೋಡ್ಕೋಬೇಕು ಸರ್. ಈ ಸದ್ಯಕ್ಕೆ ನಾನೇ ಇಡ್ತಾವಂತೆ ಸರ್ ಇವತ್ತು ಬರ್ತೇನೆ ಅದನ್ನು ತುಂಬಾ ನೀರು ಬರಲು ಬಲಪಡಿದ್ದೀವಿ. ನೀರನ್ನು ಕೊಡುವಂಥ ತಾಯಿ ಕಾವೇರಿ ಹುಟ್ಟುವ ನಾಡು. ಆದರೂ ಕೊಡಗಿನ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರದ ಕೆಲವು ಭಾಗಗಳಲ್ಲಿ ಕುಡಿಯುವ ನೀರಿನ ತೀವ್ರವಾದಂಥ ಸಮಸ್ಯೆ. ಹಲವಾರು ವರ್ಷಗಳಿಂದ ಈ ಸಮಸ್ಯೆಯನ್ನು ನಮ್ಮ ನಾಗರಿಕರು ಎದುರಿಸ್ತಾರೆ. ವಿರಾಜಪೇಟೆಯಲ್ಲಿ ಈಗಾಗಲೇ ಕರ್ನಾಟಕ ನಗರ ನೀರು ಸರಬರಾಜು ಮಂಡಳಿಯಿಂದ 60 ಕೋಟಿ ರೂಪಾಯಿಯಲ್ಲಿ ಬೇತ್ರಿ ಬ್ರಿಡ್ಜಿನ ನದಿಯಿಂದ ಕದನೂರವರೆಗೂ ನೀರನ್ನು ತಂದು ಅಲ್ಲಿ ಕದನೂರಿನಲ್ಲಿ ಅದನ್ನು ಸ್ವಚ್ಛಗೊಳಿಸಿ ಟ್ರೀಟ್ಮೆಂಟ್ ಪ್ಲಾಂಟ್ ಮೂಲಕ 10 ಲಕ್ಷ ಲೀಟರಿನ 2 ಟ್ಯಾಂಕನ್ನು ಈಗಾಗಲೇ ಕಟ್ಟಿ ನಾವು ಪೂರ್ಣಗೊಳಿಸಿದ್ದೇವೆ. ಅಲ್ಲಿಗೆ 10-20 ಲಕ್ಷ ಮತ್ತು ಈಗಾಗಲೇ ಇರುವಂಥ 4 ಲಕ್ಷ 24 ಲಕ್ಷ ಲೀಟರ್ ನೀರನ್ನು ಅಲ್ಲಿಯ ನಾಗರಿಕರಿಗೆ ಕುಡಿಯಲಿಕ್ಕೋಸ್ಕರ ಸರಬರಾಜು ಮಾಡಲಿಕ್ಕೆ ಪೈಪ್ಗಳನ್ನು ಅಳವಡಿಸಿ ಬಹುತೇಕ 90 ಭಾಗ ಕಾಮಗಾರಿ ಪೂರ್ಣ ಆಯಿತು. ಬಹುಶಃ ಇನ್ನು 3-4 ತಿಂಗಳಲ್ಲಿ ಅದನ್ನು ಪೂರ್ಣಗೊಳಿಸಿ ಜನರಿಗೆ ಕುಡಿಯುವ ನೀರನ್ನು ಕೊಡುವಂಥ ಕೆಲಸ ಕೂಡ ಪ್ರಾರಂಭ ಆಗಿದೆ. ಅದೇ ರೀತಿ ಪೊನ್ನಂಪೇಟೆಯನ್ನು ಕೂಡ ನಗರ ನೀರು ಸರಬರಾಜು ಅಡಿಯಲ್ಲಿ ತರಬೇಕು ಅಂತ ಹೇಳೋ ಉದ್ದೇಶದಿಂದ ನಾವು ಈಗಾಗಲೇ ಪಟ್ಟಣ ಪಂಚಾಯಿತಿಯಾಗಿ ಕರ್ನಾಟಕ ರಾಜ್ಯ ಸರ್ಕಾರ ಅದನ್ನು ಸ್ಥಾಪಿಸಿದೆ. ಪಟ್ಟಣ ಪಂಚಾಯಿತಿ ಆದ ನಂತರ ನಾವು 2 ಕುಡಿಯೋ ನೀರಿನ ಯೋಜನೆಯನ್ನು ಒಂದು ಕ್ರಿಯಾ ಯೋಜನೆ ಮಾಡಿ ಈಗ ಬಹುತೇಕ 99 ಭಾಗ ಕೂಟಿಯಾಳಿನ ಬ್ರಿಡ್ಜ್ ನೀರು ಕೂಟಿಯಾಳ ನದಿ ನೀರನ್ನು ತಂದು ಈಗ ಪೊನ್ನಂಪೇಟೆಯಲ್ಲಿ ಸ್ಥಾಪನೆ ಆಗ್ತಾ ಇರುವಂಥ ತಾಲೂಕು ಸೌಧ ಏನಿದೆ ಅಲ್ಲಿ ಒಂದು ಟ್ಯಾಂಕನ್ನು ನಿರ್ಮಾಣ ಮಾಡಿ ಅಲ್ಲಿಂದ ಜನರಿಗೆ ಕುಡಿಯೋ ನೀರು ಪೈಪಿನ ಮೂಲಕ ಅಳವಡಿಸುವಂಥ ಒಂದು ಕ್ರಿಯಾ ಯೋಜನೆ ತಯಾರಾಗಿದೆ. ಅದು ಶೀಘ್ರದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಹೇಳುವಂಥ ವಿಶ್ವಾಸ. ಅದರ ಮಧ್ಯದಲ್ಲಿ ಬೇಸಿಗೆ ಬಂದಾಗ ಪೊನ್ನಂಪೇಟೆ, ಬಾಳೆಲೆ, ನಿಟ್ಟೂರು ಎಲ್ಲ ಈ ಭಾಗದಲ್ಲಿ ಜನ ಭಾಳಷ್ಟು ಕುಡಿಯೋ ನೀರಿನ ಸಮಸ್ಯೆಯಿಂದ ಬಳಲ್ತಾ ಇದೆ. ಹಾಗೆ ವಿರಾಜಪೇಟೆ ಮತ್ತು ನಾಪೋಕ್ಲು ಬ್ಲಾಕಲ್ಲಿ ಅಂದರೆ ನಮ್ಮ ಮಡಿಕೇರಿ ತಾಲೂಕಿನಲ್ಲಿ ಕೂಡ ಈ ಸಮಸ್ಯೆ ಇದೆ. ಇದರಿಂದ ನನ್ನ ಶಾಸಕನಾಗಿ ನಾನು ಸ್ವಂತ ಖರ್ಚಿನಿಂದ ನಮ್ಮ ಎಲ್ಲ ಸ್ಥಳೀಯ ನಾಯಕರ ಒಂದು ಒತ್ತಾಯದ ಮೇಲೆ ಇವತ್ತು 3 ತಾಲೂಕುಗಳಿಗಾಗಿ 2 ಟ್ಯಾಂಕರನ್ನು ನಾವು ಇವತ್ತು ಇಲ್ಲಿ ವಿರಾಜಪೇಟೆಯನ್ನು ಬಿಡುಗಡೆ ಮಾಡಿದ್ದೀವಿ. ಇದು 8,000 ಲೀಟರ್ ನೀರನ್ನು ಇರುವಂಥ ಟ್ಯಾಂಕರ್. ಇದರಲ್ಲಿ ನಾವು ನೀರನ್ನು ಸರಬರಾಜು ಮಾಡ್ತೀವಿ. ಒಬ್ಬರು ಡ್ರೈವರ್ ಇರ್ತಾರೆ ಮತ್ತು ಸ್ಥಳೀಯ ಪಟ್ಟಣ ಪಂಚಾಯತ್ ನಮ್ಮ ಗ್ರಾಮ
ರೀತಿ ಸೂಚಿಸ್ತಾರೆ ಆ ಜಾಗಗಳಿಗೆ ಕುಡಿಯೋ ನೀರನ್ನು ಕೊಡುವಂಥ ಒಂದು ಸಂಪರ್ಕ ಮಾಡಿ ನಾವು ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ.